ಶಾಲೆ ಕಲ್ತವ್ರಷ್ಟೇ ಶಿಕ್ಷಣವಂತರ ಅಥವಾ ಶಾಲೆಗೆ ಹೋಗದವರು ಅನಕ್ಷರಸ್ಥರು ಅವರು ಶಿಕ್ಷಣವಂತರು ಅನ್ಲಿಕ್ಕಾಗೋದಿಲ್ಲೇನು? ಈಶ್ವರಚಂದ್ರ ವಿದ್ಯಾಸಾಗರ್ ಅಂಥೇಳಿ ಒಬ್ಬರು ಶಿಕ್ಷಣ ತಜ್ಞರಿದ್ದರು. ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಹೆಸರು. ಅವರು ಸಮಾಜ ಸುಧಾರಕರು ಆಗಿದ್ದರು. ಅವರು ಪಶ್ಚಿಮ ಬಂಗಾಳದ ಕಲ್ಕತ್ತಾದ ರೈಲ್ವೆ ಸ್ಟೇಷನ್ ಇಳಿದು ತಮ್ಮ ಮನೆಗೆ ಹೋಗಬೇಕಾಗಿತ್ತು. ಹೋಗುವಾಗ ಹಿಂದಿನ ಕಾಲ ಈಗಿನ ಕಾರಿನ ವ್ಯವಸ್ಥೆಗಳಿರಲಿಲ್ಲ. ಅವಾಗ 3 ಗಾಲಿ ರಿಕ್ಷಾ ಇರ್ತಿದ್ದು, ಸೈಕಲ್ ತುಳ್ಯವು 3 ಗಾಲಿ ರಿಕ್ಷಾ. ಒಬ್ಬ ರಿಕ್ಷಾದವನು ಕರೆದು ತಮ್ಮ 2 ಬ್ಯಾಗ್ ಅದ್ರಾಗ ಇಟ್ಟು ತಾವು ರಿಕ್ಷಾದಾಗ ಕುಂತರು. ಪಾಪ ಸ್ವಲ್ಪ ವಯಸ್ಸಾದ ಮನುಷ್ಯ ರಿಕ್ಷಾ ತುಳ್ಕೊಂತ ಹೊಂಟ. ಸ್ಟೇಷನ್ನಿಂದ ದಯಾನಂದ ಸಾಗರ್, ಈಶ್ವರಚಂದ್ರ ವಿದ್ಯಾಸಾಗರ್ ಅವ್ರ ಮನೆ ಕಡೆ ಹೊರಟ. ಅದು ಬ್ಯಾಸಗಿ ದಿವಸ, ಭಾಳ ಸೆಕೆ. ಇವರು ಕೇಳಿದ್ರು, ಎಷ್ಟು ದುಡ್ಡು ರೈಲ್ವೆ ಸ್ಟೇಷನಿಂದ ಮನೆಗೆ ಅಂತ. 50 ರೂಪಾಯಿ ಅಂತ ಹೇಳ್ದವ. ಇವರು ಬ್ಯಾಗ್ ಇಟ್ಟು ರಿಕ್ಷಾ ತುಳ್ಕೊಂತ ಹೋಗಿ ಕುಂತರು. ಈಶ್ವರಚಂದ್ರ ವಿದ್ಯಾಸಾಗರ್ ರಿಕ್ಷಾದಾಗ ಕುಂತರು. ಅವ ರಿಕ್ಷಾ ತುಳ್ಕೊಂತ ಯಜಮಾನ ಹೊರಟ. ಹೋಗುವಾಗ ದಿಬ್ಬ ಬಂತು. ದಿಬ್ಬ ಪಾಪ ಅವನಿಗೆ ಯಜಮಾನ ಮನುಷ್ಯ ಅಲ್ಲ, ರಿಕ್ಷಾ ತುಳಿಲಿಕ್ಕಾಗಲಿಲ್ಲ. ಮತ್ತು ಈಶ್ವರಚಂದ್ರ ವಿದ್ಯಾಸಾಗರ್ ಅವ್ರು ಕೆಳಗೆ ಇಳಿದು ಅವನ ಜೊತೆಗೇನೆ ನಡ್ಕೊಂತ ಅವ್ರ ಮನೆ ಮುಟ್ಟಿದ್ರು. ಆ ಮುದುಕನ ಶ್ರಮ ನೋಡಿ ಅವ್ರಿಗೆ ಕನಿಕರ ಬಂತು. ಅವರು 100 ರೂಪಾಯಿ ಕೊಟ್ಟರು ಇವನಿಗೆ. ಯಾರಿಗೆ? ರಿಕ್ಷಾದವನಿಗೆ. ಅವ ನೋಡಿ 50 ರೂಪಾಯಿ ಇಟ್ಕೊಂಡು ಮತ್ತೆ 50 ರೂಪಾಯಿ ಹೊಳೆ ಕೊಟ್ಟ. ಅವಾಗ ಈಶ್ವರಚಂದ್ರ ವಿದ್ಯಾಸಾಗರ್ ಅಂದರು, ಅಲ್ಲ ನಿನ್ನ ಸಲುವಾಗೆ ಕೊಟ್ಟು ನೀವು ಇಟ್ಕೋ ಅಂದರು. ಇಲ್ಲರಿ, ನಾವು 50 ರೂಪಾಯಿ ಮಾತಾಡೀವಿ, 50 ರೂಪಾಯಿ ಅಷ್ಟೇ ಕೊಡ್ರಿ ನಮಗೆ. ಅಲ್ಲ, ಮಾತಾಡಿದ್ದು 50 ರೂಪಾಯಿ ಖರೆ, ಪಾಪ ನೀ ಶ್ರಮಜೀವಿ ಅದಿ, ಅದಕ್ಕೆ ಇರ್ಲಂತ ಎಕ್ಸ್ಟ್ರಾ 50 ರೂಪಾಯಿ ಕೊಟ್ಟೆ ನಿನಗಂತ ಈಶ್ವರಚಂದ್ರ ವಿದ್ಯಾಸಾಗರ್ ಹೇಳಿದರು. ಅವಾಗ ಅವ ರಿಕ್ಷಾ ಹೇಳ್ದ, ಸಾಹೇಬ್ರ, ನಾವು ರಿಕ್ಷಾ ಹೊಡೆಯವರೇ ಹೊರತು ಭಿಕ್ಷಾ ಬೇಡವರಲ್ಲ ಅಂತ. ಈಶ್ವರಚಂದ್ರ ವಿದ್ಯಾಸಾಗರ್, ನಾವು ರಿಕ್ಷಾ ಹೊಡೆಯವರೇ ಹೊರತು ಭಿಕ್ಷಾ ಬೇಡವರಲ್ಲ ಅಂತ. ಅವನಿಗೆ ಅಕ್ಷರ ಗೊತ್ತಿಲ್ಲ, ಆದರೆ ಎದ್ಯಾಗ ಶಿಕ್ಷಣದ ಸರಸ್ವತಿ ದೇವಿಯೇ ಕುಂತಾಳೆ. ಇದು ನಿಜವಾದ ಶಿಕ್ಷಣ. ಎಜುಕೇಷನ್ ಈಸ್ ದಟ್ ಬೈ ವಿಚ್ ಕ್ಯಾರೆಕ್ಟರ್ ಈಸ್ ಫಾರ್ಮ್ಡ್. ಯಾವುದಕ್ಕೆ ಶಿಕ್ಷಣ ಅನ್ನಬೇಕು ಅಂದರೆ, ಯಾವುದು ನಿನ್ನ ಎದೆಯೊಳಗೆ ಸದ್ಗುಣಗಳನ್ನು ಬೆಳೆಸ್ತದೋ, ಯಾವುದು ನಿನ್ನ ತಲೆಯಲ್ಲಿ ಯಾವುದು ಒಳ್ಳೆಯದು ಕೆಟ್ಟದ್ದು ಅನ್ನೋದರ ವಿವೇಕ ಹೇಳ್ತದೋ, ಯಾವುದು ನಿನ್ನ ಕಾಲ ಮೇಲೆ ನೀನು ದುಡಿದು ಇನ್ನೊಬ್ಬರಿಗೆ ಕೈಯೊಡ್ಡಿ ಬೇಡದೆ ನೀನು ದುಡಿದು ಬದುಕುವುದನ್ನು ಕಲಿಸ್ತೈತೆಲ್ಲ, ಅದು ನಿಜವಾದ ಶಿಕ್ಷಣವೇ ಹೊರತು ಅಕ್ಷರ ಜ್ಞಾನದ ಶಿಕ್ಷಣ ಅಲ್ಲ. ಅಕ್ಷರ ಜ್ಞಾನದಕ್ಕಿಂತ ಆತ್ಮಜ್ಞಾನ, ಅರಿವಿನ ಜ್ಞಾನವೇ ನಿಜವಾದ ಶಿಕ್ಷಣ. ನಾವೆಲ್ಲ ಮಕ್ಕಳಿಗೆ ಇವತ್ತು ನೀವು PUC ಸೆಕೆಂಡ್ ಇಯರ್ ಸೈನ್ಸ್ ಮಕ್ಕಳು ಹೆಂಗಾಗಿರ್ತಾವೆ ಅಂದ್ರೆ ಜೊಯ್ಯಾಗಿರ್ತಾವೆ. ಅವಕ್ಕೆ ಬರೀ CET ನೀಟ್, CET ನೀಟ್, CET ನೀಟ್. ನಾನು ಭಾಳ ಸಲ ಇದನ್ನು ಹೇಳ್ತೀನಿ ತಂದು ಪೇರೆಂಟ್ಸಿಗೆ, ಏನಂದ್ರೆ ಮಕ್ಕಳಿಗೆ ಬರೀ ನೀಟ್ ಓದಿಸೋದು ಶಿಕ್ಷಣ ಅಲ್ಲ, ನೀಟ್ ಬರೆಸುವುದು ಶಿಕ್ಷಣ ಅಲ್ಲ, ನೀಟಾಗಿ ಬದುಕುವಂತೆ ಕಲಿಸುವುದು ಸಹಿತ ನಿಜವಾದ ಶಿಕ್ಷಣ. ನಮ್ಮ ಮಕ್ಕಳಿಗೆ ನೀಟಾಗಿ ಬದುಕಲಿಕ್ಕೆ ಕಲಿಸ್ಬೇಕು. ಇವತ್ತು ನಮ್ಮ ಶಿವಣ್ಣವರು ಅವ್ರ ಮಕ್ಕಳಿಗೆ ದುಡಿಯುವ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ನಾನು ಮಠಕ್ಕಾದ ಮೇಲೆ ಹೊಸ ದಾಸೋಗಿಯನ್ನು ಕಡಿಮೆ ಮಾಡಿದ್ವಲ್ಲ, ಅವತ್ತಿನಿಂದನೂ ಶಿವಣ್ಣನ ಸೇವೆ ಭಾಳ ದೊಡ್ಡ ಸೇವೆ. ಭಾಳ ಮಂದಿಗೆ ಗೊತ್ತೈತಿ ಇಲ್ಲ ಗೊತ್ತಿಲ್ಲ. ಆತ ಎಂದ ದಾಸೋಗ ಪ್ರಾರಂಭ ಆಗ್ತದೆ, ರಾತ್ರಿ ಒಂದು ದೋತ್ರ ತಂದೊಂದು ಅಂಗಿ ವಸ್ತ್ರ ಇಟ್ಕೊಂಡು ಬಂದಂದ್ರೆ ಇಡೀ ದಾಸೋಗ ಮುಗಿಯುವವರೆಗೆ ಅವ ರೇಷನ್ ಕೋಲೆಗ ಮುಕ್ಕೊಂತಾನಲ್ಲೇ. ಎಲ್ಲ ಇಡೀ ಜಾತ್ರೆ ದಾಸೋಗಕ್ಕೆ ರೇಷನ್ ಕೊಡ್ತಾನಾತ. ಈಗ ಮಗ ಮನೆ ಮಾಡಿದ ಮೇಲೆ ಸ್ನಾನಕ್ಕಷ್ಟು ಇಲ್ಲಿ ಬರ್ತಾನೆ ಹೊರತು ಮೊದಲು ಅಲ್ಲೇ ಮುಕ್ಕೊಂತಿದ್ದು. ಆತನ ಗವಿಸಿದ್ದ ಆತ ಮಾಡಿದ ಸೇವೆಗೆ ಅದರ ಪುಣ್ಯದ ಫಲ ಇವತ್ತು ಮಕ್ಕಳು ಇಷ್ಟೆಲ್ಲ, ಅವ್ರ ಪುಣ್ಯದ ಫಲ ಮಕ್ಕಳಿಗೆ ಬಂದಿದೆ. ಇವತ್ತು ನೋಡಿ, ಏನೂ ಇರಲಾರ್ದೆ ಒಂದು ಸಣ್ಣ ಆಸ್ಪತ್ರೆ ತೆಗೋದು, ಇವತ್ತು ರೋಗಿಗಳಿಗೆ ಸೇವೆ ಮಾಡುವುದರ ಜೊತೆಗೆ ಇಷ್ಟೊಂದು ದೊಡ್ಡ ಒಂದು ಶಾಲೆ ಕಟ್ಟಿದ್ದಾರೆ.
ಈ ಈ ಈ ಖಾಸಗಿ ಶಾಲೆ ಕಟ್ಟೋದೇ ಒಂದು ದೊಡ್ಡ ಶ್ರಮದ ಕೆಲಸ ಇದು. ಇವಕ್ಕೆ ಅನುದಾನ ರಹಿತ ಶಾಲೆಗಳು ಅಂತ ಕರೀತಾರೆ. ಕೊಡೋದೇ ಸರ್ಕಾರ ಹಂಗೆ ಕೊಡ್ತೈತಿ. ಇವು ಅನುದಾನ ರಹಿತ ಶಾಲೆಗಳಲ್ಲ, ಅನುಕಂಪ ರಹಿತ ಶಾಲೆಗಳಿವು. ಯಾರ್ದು ಅನುಕಂಪ ಇರೋದಿಲ್ಲ. ಆಮೇಲೆ ಪೇರೆಂಟ್ಸದ ಕಿರಿಕಿರಿ ಏನೇನೋ ಇರ್ತಾವೆ, 100 ರಗಳೆ. ಅವೇನು ಹೇಳೋಕ್ಕಾಗೋದಿಲ್ಲ ವೇದಿಕೆ ಒಳಗೆ ಅವಕ್ಕೆಲ್ಲ. ಯಾವನೊಬ್ಬ ಒಂದು ಅಪ್ಲಿಕೇಶನ್ ಹಾಕ್ತಾನೆ, ನನ್ನ ಮಕ್ಕಳಿಗೆ ಫ್ರೀ ಕೊಟ್ಟರೆ ಅಪ್ಲಿಕೇಶನ್ ಹಿಂದಕ್ಕೆ ಅಂಥವ್ರು ಭಾಳ ಮಂದಿ ಮಹಾತ್ಮರು ಹುಟ್ಟಿರ್ತಾರೆ. ಆ ಮಹಾತ್ಮರ ಕೈಯಾಗಿಂದ ಪಾರಾಗೋದು ಭಾಳ ಕಷ್ಟ. ಶಾಲೆ ನಡೆಸೋರು ಅಂದ್ರೆ ಒಂದು ಶಾಲೆ ಕಟ್ಟಿ ನಡೆಸುವ ಒಂದು ನೋವು ಕಟ್ಟಿದವನಿಗೆ ಗೊತ್ತಿರ್ತದೆ ಅದು ಎಷ್ಟು ಶ್ರಮದ ಕೆಲಸ ಅಂತ ತಿಳ್ಕೊಂಡು. ಅಂದರೆ ಒಳ್ಳೆ ಕೆಲಸ ಮಾಡುವಾಗ ಸಹಕಾರ ಮಾಡುವ ಮನಸ್ಸು ಬೇಕು ನಮಗೆಲ್ಲ. ಅದನ್ನು ಕೆಡಿಸುವಂಥ ಮನಸ್ಥಿತಿಗಳು ಬರಬಾರ್ದು. ಅದು ಒಳ್ಳೆಯದು ಅಲ್ಲ. ಅವರು ಪಾಪ ಹ್ಯಾಟಿ ಸಹೋದರರು ಇಲ್ಲಿ ಜಾಗ ತೊಗೊಂಡು, ಈ ಕೊಪ್ಪಳದಾಗ ಜಾಗ ತೊಗೊಳೋದಕ್ಕಷ್ಟು ಈಗ ಬರೀ ಮಾರೋದಷ್ಟೇ, ಇಲ್ಲಿ ತೊಗೊಳೋದೇನೂ ಇಲ್ಲ. ಇಲ್ಲಿ ಏನು ಬೆಂಗಳೂರಾಗ ತೊಗೋಬೋದು, ಕೊಪ್ಪಳದಾಗ ತೊಗೊಳಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ 2 ಎಕರೆ ಜಾಗ ತೊಗೊಂಡು ಇಷ್ಟೊಂದು ದೊಡ್ಡ ಶಾಲೆ ಕಟ್ಟಿ, ಅವರ ಸ್ನೇಹಿತರ ಸ್ಫೂರ್ತಿ ಮತ್ತು ಅವರ ಸಹೋದರರು ಮತ್ತು ಅವರ ತಂದೆ ತಾಯಿಗಳ ಪುಣ್ಯ ಇದನ್ನೆಲ್ಲ ಮಾಡಿ ಇದೊಂದು ಶಾಲೆ ಕಟ್ಟಿದ್ದಾರೆ. ನಿಮ್ಮ ಶಾಸಕರು ಹೇಳ್ತಿದ್ರು, ಇವ್ರ ದೊಡ್ಡ ಕುಟುಂಬ ಅಂತ. ಇವರು ಇಲ್ಲಿ ಕುಂತವರೆಲ್ಲ ಅದಕ್ಕಿಂತ ಜಾಸ್ತಿ ಅಷ್ಟು ಬೀಗರು ಅದಾರ ಇದ್ರಾಗ. ಊರನ್ನವ್ರಿಗೇನಿಲ್ಲ, ಅವ್ರದ್ದು ಅಷ್ಟರ ಫ್ಯಾಮಿಲಿ ಕೂಡಿಸಿದ್ರೆ ಅವರಿಗೆ ಒಂದು ಸಾಲ ಬೇಕೀಗ. ಅಷ್ಟು ಮಂದಿ ಬೀಗರು, ಮೈನಹಳ್ಳಿ, ಸಿಂಧೋಗಿ, ಕಾತರ್ಕಿ, ಗುಡ್ಲಾನೂರ, ಯಾಕಡೆ ಯಾವ ಊರಾಗ ಹಳ್ಳ್ಯಾಗ ಹೋದ್ರು ಅಷ್ಟರು ಬೀಗರು ಅದಾರ. ಅವರಿಗೆ ಒಂದು ಸಾಲ ಬೇಕೀಗ. ಅಷ್ಟೆಲ್ಲ ದೊಡ್ಡ ನಮ್ಮ ಕೊಪ್ಪಳ ತಾಲೂಕಿನೊಳಗೆ ದೊಡ್ಡ ಕುಟುಂಬಗಳಲ್ಲಿ ಇದು ಒಂದು ದೊಡ್ಡ ಕುಟುಂಬ ಗುರುತಿಸುವಂಥದ್ದು. ಮತ್ತು ಸೇವೆ, ದಾಸೋಹ, ಗುರು ಹಿರಿಯರಲ್ಲಿ ಭಕ್ತಿ ಎಲ್ಲವೂ ಸಹಿತ ಆ ಮನೆತನ ಮತ್ತು ಆ ಮಕ್ಕಳಲ್ಲಿನೂ ಸಹಿತ ಆ ಸಂಸ್ಕಾರ ಬಂದಿದೆ. ಭಗವಂತ ಗವಿಸಿದ್ದ ಆ ಮಕ್ಕಳಿಗೆ ದುಡಿಯುವ ಶಕ್ತಿ ಕೊಡಲಿ. ಅವರ ದುಡಿದ ಪರಿಶ್ರಮಕ್ಕೆ ಫಲ ಕೊಡುವ ಅವನ ತಪಸ್ಸಿನ ಶಕ್ತಿನೂ ಸಹಿತ ಅವ್ರಿಗೆ ಹರಿದು ಬರಲಿ. ನನಗೆ ಅಜ್ಜರು ಭಾಳ ಒಂದು ಚಲೋ ಮಾತು ಹೇಳಿದರು. ಒಂದು ಸಲ ಸಕ್ಕರೆ ಕೊಡ್ತಿದ್ರು. ನಾವೆಲ್ಲ 8-9ನೇ ಕ್ಲಾಸ್ ಓದ್ತಿದ್ವಿ. ಅಜ್ಜವ್ರು ಸಕ್ಕರೆ ಕೊಡ್ತಿದ್ರು ಎಲ್ಲರಿಗೆ. ನಮಗೆ ಸಣ್ಣ ಹುಡುಗರು 8-9ನೇ ಕ್ಲಾಸ್ ಓದ್ತಿದ್ವಲ್ಲ, ಅವಾಗ ಅಜ್ಜರು ಕೇಳಿದ್ವಿ, ಏನಿದು ಬಂದವರಿಗೆಲ್ಲ ಸಕ್ಕರೆ ಎದಕ್ಕೆ ಕೊಡ್ತಾರೆ ಸ್ವಾಮಿಗಳು ಅಂತ ಕೇಳಿದೆ ನಾನು. ಅವಾಗ ಅಜ್ಜರು ಒಂದು ಚಲೋ ಮಾತು ಹೇಳಿದರು, ನೋಡಪ್ಪ, ಇದು ಸಕ್ಕರೆ ಅಲ್ತಮ್ಮ. ಯಾವ ಭಕ್ತರು ನಿನಗೇನೋ ಆಶ್ರಯ ಬಯಸಿ ನನಗಿಲ್ಲಿ ಹೋದ್ರೆ ಒಳ್ಳೇದಾಗ್ತೈತೆ ಅಂತ ಯಾವ ಭಕ್ತ ಸಂಕಲ್ಪ ಮಾಡಿ ಬರ್ತಾನಲ್ಲ, ಅವನಿಗಿದು ಸಕ್ಕರೆ ಅಲ್ಲ, ಇಡೀ ನಮ್ಮ ಮಠದ ಸ್ವಾಮಿಗಳ ತಪಸ್ಸು ಅವ್ರಿಗೆ ಕೊಡ್ತೀವಿ ನಾವು ಅಂತ ಗುರುಗಳು ಹೇಳಿದ ಮಾತಿದು. ಅಂಥ ಅವರ ಸೇವೆಗೆ ಗುರುಗಳ ತಪಸ್ಸ ಅಂಥ ಭಕ್ತರಿಗೆ ಹರಿಲಿ, ಆ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ. ಅವರನ್ನು ನೋಡೋದೇ, ಅವರು ಮಾಡಿದ ಕೆಲಸ ನೋಡೋದೇ ಒಂದು ಕಣ್ಣಿಗೆ ಹಬ್ಬ, ಸಂತೋಷ. ಇದು ಬೆಳೀಲಿ ಅಂತ ಹಾರೈಸಿ ತಮಗೆಲ್ಲ ವಂದಿಸಿ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ.